ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ದೊಡ್ಡಗಂಜೂರು ಶಾಲಾ ಮಕ್ಕಳಿಗೆ ಟಿ ಶರ್ಟ್ ವಿತರಣೆ. ಹುಟ್ಟೂರಿನ ಬಗ್ಗೆ ಅಭಿಮಾನ ಹೊಂದಿರುವ ನಿವೃತ್ತ ಬಿಎಸ್ಎನ್ಎಲ್ ಅಧಿಕಾರಿ. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸರಳ ಸಮಾರಂಭದಲ್ಲಿ ನಿವೃತ್ತ ಬಿಎಸ್ಎನ್ಎಲ್ ಹಿರಿಯ ಅಧಿಕಾರಿಗಳಾದ ಶ್ರೀಯುತ ಆರ್ ನರಸಿಂಹಮೂರ್ತಿ ಅವರು ಟಿ ಶರ್ಟ್ಗಳನ್ನು ವಿತರಿಸಿದರು. ಶ್ರೀಯುತರು ಇದೇ ಗ್ರಾಮದಲ್ಲಿ ಹುಟ್ಟಿದವರಾಗಿದ್ದು ಬಾಲ್ಯದಲ್ಲೇ ಬೆಂಗಳೂರಿನಲ್ಲಿ ನೆಲೆಯೂರಿ ಅಲ್ಲಿಯೇ ವ್ಯಾಸಂಗ ಮಾಡಿ ಉದ್ಯೋಗ ಮಾಡಿ ನಿವೃತ್ತರಾಗಿರುತ್ತಾರೆ. ಆದರೂ ಸಹ ಇವರು ತನ್ನ ಹುಟ್ಟೂರಿನ ಬಗ್ಗೆ ಹೆಚ್ಚಿನ ಅಭಿಮಾನವನ್ನು ಹೊಂದಿದ್ದು ಗ್ರಾಮದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಗಳಿಗೆ, ದೇಗುಲಗಳಿಗೆ, ಶಾಲೆಗಳಿಗೆ ಹಾಗೂ ಸೇವಾ ಕಾರ್ಯಗಳಿಗೆ ಉದಾರ ದಾನ ನೀಡುವ ಮೂಲಕ ತನ್ನ ಹುಟ್ಟೂರಿನ ಋಣವನ್ನು ತೀರಿಸುತ್ತಿದ್ದಾರೆ. ವಾರಕ್ಕೆ ಒಮ್ಮೆಯಾದರೂ ಗ್ರಾಮಕ್ಕೆ ಭೇಟಿ ನೀಡುತ್ತಾರೆ. ಬಾಲ್ಯದ ಗೆಳೆಯರನ್ನು, ಗುರು ಹಿರಿಯರನ್ನು ಭೇಟಿ ಮಾಡುತ್ತಾರೆ. ಪ್ರೌಢಶಾಲೆಯ ಸುಮಾರು 100ಕ್ಕೂ ಹೆಚ್ಚು ಮಂದಿ ಮಕ್ಕಳಿಗೆ ಟಿ ಶರ್ಟ್ ವಿತರಿಸಿದ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ನೀಡುವುದಾಗಿ ತಿಳಿಸಿದರು. ಮಕ್ಕಳು ಚೆನ್ನಾಗಿ ಓದಿ ಪೋಷಕರಿಗೆ, ಗುರು ಹಿರಿಯರಿಗೆ, ಕಲಿತ ಶಾಲೆಗೆ ಕೀರ್ತಿ ತರಬೇಕೆಂದು ನುಡಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಅಂಜನಪ್ಪ, ನಿವೃತ್ತ ಶಿಕ್ಷಕರಾದ ಎನ್ ಮುನಿಸ್ವಾಮಿ, ಎಂಪಿಸಿಎಸ್ ಮಾಜಿ ಕಾರ್ಯದರ್ಶಿ ಕೆಆರ್ ನಾರಾಯಣ ಸ್ವಾಮಿ, ಮುಖ್ಯ ಶಿಕ್ಷಕರಾದ ಎಂ ನಾರಾಯಣ ರೆಡ್ಡಿರವರು ಮಾತನಾಡಿ ದಾನಿಗಳಾದ ಆರ್ ನರಸಿಂಹಮೂರ್ತಿರವರ ಸೇವಾ ಕಾರ್ಯಗಳ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾದ ಜಿಸಿ ಜಯರಾಮರೆಡ್ಡಿ, ಎಂಪಿಸಿಎಸ್ ನಿರ್ದೇಶಕರಾದ ವಿ ಮುನ್ರೆಡ್ಡಿ, ವಸತಿ ನಿಲಯದ ಮೇಲ್ವಿಚಾರಕಿ ಪ್ರೇಮ, ಬೋಧಕ ಸಿಬ್ಬಂದಿಯವರಾದ ಕೆ ಅಂಬಿಕಾ, ಎಸ್ ರೂಪಾ, ಶೋಭಾ ಹೊಳೆಪ್ಪನವರ, ಸುವರ್ಣಲಕ್ಷ್ಮಿ, ಬಿವಿ ಶಿವಪ್ಪ, ಎಸ್ಡಿಎಂಸಿಯವರು, ಹಲವು ಪೋಷಕರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ದಾನಿಗಳಾದ ಆರ್ ನರಸಿಂಹಮೂರ್ತಿರವರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಒಂದು ದಿನ ನಮ್ಮ ಶಾಲೆಯಲ್ಲಿ ದಾನಿಗಳು ಒಂದು ಟಿ ಶರ್ಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ದೇವರಲ್ಲಿ ಪ್ರಾರ್ಥಿಸಲು ಬರ್ತಾ ಇದ್ದಾರೆ. ನಮ್ಮ ಶಾಲೆಯ ಹಿಂದಿ ಭಾಷಾ ಶಿಕ್ಷಕಿಯಾದಂತಹ ಶ್ರೀಮತಿ ಸುವರ್ಣಲಕ್ಷ್ಮಿ ಮೇಡಮ್ ಅವರು. ಗಜಮುಖನೇ ಗಣೇಶನ ಲಂಬೋದರನ ಮಹಾಗಣಪನ ಭಜಿಸೋಣ. ಭಕ್ತಾಗ್ರನಾಶನ ಭಕ್ತಾನುಕಂಪನ ಅಪ್ಪ ಸುತನ ವಿಘ್ನೇಶ್ವರನ ಭಜಿಸೋಣ. ಗಜಮುಖನ ಗಣೇಶನ ಲಂಬೋದರನ ಮಹಾಗಣಪನ ಭಜಿಸೋಣ. ಜ್ಞಾನ ಸುಜ್ಞಾನ ನೀಡುತ್ತ ಬಾಳಿನಲ್ಲಿ ಅಜ್ಞಾನ ಬಿರುಳ ಓಡಿಸೋ. ಜ್ಞಾನ ಸುಜ್ಞಾನ ನೀಡುತ್ತ ಬಾಳಿನಲ್ಲಿ ಅಜ್ಞಾನ ಬಿರುಳ ಓಡಿಸೋ. ಅವರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ನಾರಾಯಣ ರೆಡ್ಡಿ ಸರ್ ಅವರಿಗೂ ಸಹ ಈ ಒಂದು ಸಮಾರಂಭದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಒಂದು ಮಹತ್ತರವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನು ಇಲ್ಲಿ ದಾನಿಗಳು ನಮ್ಮ ಶಾಲಾ ಮಕ್ಕಳಿಗೆ ಟಿ ಶರ್ಟ್ಗಳನ್ನು ಕೊಡುಗೆ ನೀಡ್ತಾ ಇದ್ದಾರೆ. ಇದು ಒಂದು ಉನ್ನತವಾದಂಥ ಕಾರ್ಯಕ್ರಮ. ಇದು ಅಲ್ಲೆಲ್ಲ ನಡೀತಾ ಇದೆ. ಆದರೂ ನಮ್ಮೂರಲ್ಲಿ ಅವರು ದಾನಿಗಳು ಬಂದು ನಾನೇ ಕೊಡ್ತೀನಿ ಅಂತ ಹೇಳಿ ಸಂತೋಷದ ಒಪ್ಕೊಂಡು ಈ ದಿವಸ ನಮಗೆ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ದಾನಿಗಳು ಇವ್ರೇನು ಸಾಮಾನ್ಯರಲ್ಲ. BSNL ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದಂಥವರು. ಅವರು ನಿವೃತ್ತಿಯಾಗಿ ಮತ್ತು ಪೂಜೆ ಪುನಸ್ಕಾರ, ವೇದ ಪಾರಾಯಣ ಇದನ್ನೆಲ್ಲ ಮಾಡ್ತಾ ವೃತ್ತಿಯಲ್ಲಿ ಬ್ರಾಹ್ಮಣರಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ಅವರ ಮನೋಭಾವ ಏನು? ನಾನು ನನ್ನ ಅವಧಿಯಲ್ಲಿ ಏನಾದರೂ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಅವರ ಭಾವನೆ. ಎಲ್ಲರಿಗೂ ಈ
ಭಾವನೆ ಬರೋಲ್ಲ. ಈಗ ನೋಡಿ, ಹೋದ ವರ್ಷ ನಮ್ಮ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಟಿ ಶರ್ಟ್ ಕೊಟ್ಟಿದ್ದಾರೆ, ಆಲ್ಗೇರಿಯಲ್ಲಿ ಕೊಟ್ಟಿದ್ದಾರೆ, ಮತ್ತು ನಮಗೆ ಈಗ ಕೊಡ್ತಾ ಇದ್ದಾರೆ. ಅದು ಅಲ್ಲದೆ ಇನ್ನೂ ಅವ್ರದ್ದೇನು, ಯಾರಾದರೂ ಅಂಗವಿಕಲರಾಗಲಿ ಮತ್ತು ಬದುಕಲು ಶಕ್ತಿ ಇರ್ತಕ್ಕಂಥವ್ರು ಕಾಣಿಸಿದ್ರೆ ಬನ್ನಿ 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 ಅಂತ ಕರೆದು ಅವ್ರಿಗೇನೋ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳ್ತಾ ಇದ್ದಾರೆ. ನಮ್ಮ ನೆಹರು ಇದ್ದಂಗೆ, ಚಾಚಾ ನೆಹರು ಇದ್ದಂಗೆ, ಎಲ್ಲಿ ಎಲ್ಲರನ್ನೂ ಕರೆದು ಯಾರು ಮಕ್ಕಳು ಕಾಣಿಸಿದ್ರೆ ಅವ್ರಿಗೆ ಗುಲಾಬಿಗಳು ಕೊಡ್ತಾ ಇದ್ರಲ್ಲ, ಆ ರೀತಿ ಮಕ್ಕಳಿಗೆ ಸಿಹಿ ಹಂಚ್ತಾರೆ. ಇದು ಅವರ ದೊಡ್ಡ ಗುಣ. ಅದೇ ಅಲ್ಲದೆ ಅವರು ಈಗ ನಮಗೆ ನಮ್ಮ ದೇವಸ್ಥಾನಗಳಿಗೂ ಸಹ ಸಹಾಯ ಮಾಡಿದ್ದಾರೆ. ಇಲ್ಲಿ ಈಗಾಗಲೇ 3 ದೇವಸ್ಥಾನಗಳು ಸಹಾಯ ಮಾಡಿದ್ದಾರೆ. ಇಲ್ಲಿ ಈ ದೇವಸ್ಥಾನ, ಗಣೇಶ ದೇವಸ್ಥಾನ ಕಟ್ಬೇಕು ಸರ್, ಇಲ್ಲಿ ನಿಮ್ಮ ಸಹಾಯ ಬೇಕು ಅಂತ ಕೇಳಲಾಗಿ ಇಲ್ಲಿ ಕೂಡ ನನ್ನ ಸಹಾಯ ಇದೆಯಪ್ಪ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಂತಹ ನರಸಿಂಹಮೂರ್ತಿ ಸಾರ್ ಅವರು ನಮ್ಗೆ ಬೇಕಾಗಿದ್ದಾರೆ. ಅವರ ಇದು ನಮ್ಗೆ ಇನ್ನು ಮುಂದೆ ಬೇಕಾಗಿದೆ. ಅವರ ಸಹಾಯ ನಮ್ಗೆ ಇರ್ಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ಕೊಳ್ತಾ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡ್ಲಿ ಅಂತ ದೇವರನ್ನು ಮತ್ತೊಮ್ಮೆ ಪ್ರಾರ್ಥಿಸ್ತೀವಿ. ಇದೇ ಟಿ ಶರ್ಟ್ಗಳೇ ಅಲ್ಲ, ಇನ್ನೂ ನಮ್ಗೆ ಅನೇಕ ವಿಧವಾದ ಸಹಾಯಗಳು ಮಾಡ್ತಾ ಇದ್ದಾರೆ. ಮಕ್ಕಳೇ, ಇಲ್ಲಿ ಈಗ ದಾನಿಗಳು ನಮಗೆ ಸಹಾಯ ಮಾಡ್ತಾರೆ, ಅವರಿಂದ ಕೊಡುಗೆ ಸ್ವೀಕರಿಸೋಣ. ಆದರೆ ಅವರ ಕೊಡುಗೆಯನ್ನು ಸ್ವೀಕರಿಸಿ ನಮ್ಮ ಕರ್ತವ್ಯ ಏನು? ನಮ್ಮ ಕರ್ತವ್ಯ ಒಳ್ಳೆಯ ವಿದ್ಯಾವಂತರಾಗಬೇಕು, ನಾವು ಒಳ್ಳೆಯ ಸಂಸ್ಕಾರವಂತರಾಗಿ ಬಾಳ್ಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಬರಬೇಕು ಮಕ್ಕಳೇ. ನಿಮ್ಮಲ್ಲಿ ಆ ಭಾವನೆ ನೀವು ಬಂದ್ರೆ ಮುಂದೆ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಂದ್ರೆ ದಾನಿಗಳಿಂದ ನಮ್ಮ ಮಕ್ಕಳಿಗೆ ಕೊಡುಗೆ ಅಂತ. ಯಾಕಂದ್ರೆ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಮಾತಿದೆ, ಕೊಡೋ ಕೈ ಯಾವಾಗಲೂ ದೇವರ ಕೈಗೆ ಸಮಾನ ಅಂತ. ದೇವರು ಯಾವಾಗಲೂ ವಾಪಸ್ ಕೇಳಲ್ಲ, ನಮಗ್ ಕೊಡ್ತಾರೆ. ಅದೇ ತರ ದಾನಿಗಳು ಯಾವತ್ತು ದೇವರಿಗೆ ಸಮಾನ ಅಂತ. ಯಾಕಂತಂದ್ರೆ ಸಮಾಜದಲ್ಲಿ ಯಾರಿಗೆ ಏನೋ ಕೊರತೆಗಳಿದೆಯೋ ಅದನ್ನ ಕೊಡುವಂತಹ ಮನಸ್ಸು ಎಲ್ರಿಗೂ ಬರಲ್ಲ, ಕೆಲವರಿಗೆ ಮಾತ್ರ ಬರುತ್ತೆ. ಅಂಥದ್ರಲ್ಲಿ ನಮ್ಮ ಸರ್ ಅವರು, ನಮ್ಮ ಶಾಲೆ ವಿದ್ಯಾರ್ಥಿಗಳು ಇವತ್ತು ಅವರು ಬ್ಯಾಗ್ ಕೊಡ್ತೀನಿ ಅಂತ ಹೇಳಿದ್ರು, ನಾವು ಬ್ಯಾಗ್ ಬೇಡ, ಎಲ್ಲ ಮಕ್ಕಳು ಈಗಾಗಲೇ ಶಾಲೆಗೆ ಸೇರಿದ ತಕ್ಷಣ ತಗೊಂಡ್ಬಿಟ್ಟಿರ್ತಾರೆ ಮನೆಯಲ್ಲಿ. ಅದಕ್ಕೋಸ್ಕರ ನಮಗೆ ಒಂದು ಟ್ರ್ಯಾಕ್ ಶೂಟ್ ಕೊಡಿಸಿ ಅಂತ ಕೇಳಿದ್ದೀವಿ. ಅವರು ಮುಂದೆ ಕೊಡ್ತೀನಿ, ಸದ್ಯಕ್ಕೆ ಈಗ ನಾನು ಟಿ ಶರ್ಟ್ ಅನ್ನು ಕೊಡ್ತೀನಿ, ಮುಂದೆ ನೋಡೋಣ ಅಂತ ಹೇಳಿದ್ದಾರೆ. ಆ ದೇವರು ನಮಗೆ ಅವ್ರಿಗೆ ನಮ್ಮ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಅನ್ನು ಕೊಡುವಂತಹ ಸಂಪತ್ತನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜೊತೆಗೆ ಈ ದಾನ ಮಾಡುವಂತಹ ಗುಣ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಅಳವಡಿಸ್ಬೇಕು. ನಾವು ಏನು ಸಂಪಾದನೆ ಮಾಡಿದ್ದೀವಿ, ನಮ್ಮ ಸಂಪಾದನೆಯಲ್ಲಿ ಅಥವಾ ನಮ್ಮ ಪರಿಶ್ರಮದಿಂದ ನಾವು ಗಳಿಸಿದಂತಹ ಸಂಪತ್ತರಲ್ಲಿ ಒಂದು ಭಾಗವನ್ನ ನಾವು ಇನ್ನೊಬ್ಬರಿಗೆ ಕೊಡುವಂತಹ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದ್ರೆ, ಇನ್ನೊಬ್ಬರಿಗೆ ಸಹಾಯದ ಜೊತೆಗೆ ಸೇವಾ ಮನೋಭಾವ ಬರುತ್ತೆ. ಸೇವಾ ಮನೋಭಾವ ಇದ್ರೇನೆ ನಾವು ಸಮಾಜದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು, ಮನುಷ್ಯ ಅನ್ನೋದು ಸಂಘಜೀವಿ, ಒಬ್ಬರೇ ಬದುಕಲಿಕ್ಕಾಗಲ್ಲ, ಎಲ್ಲರ ಒಟ್ಟಿಗೆ ಬದುಕಬೇಕಾದ್ರು, ಸಮಾಜದಲ್ಲಿ ಬದುಕಬೇಕಾದ್ರಿಂದಾಗಿ ನಾವು ಸಮಾಜದಲ್ಲಿ ಬೇರೆಯವರಿಗೆ ಕೊಡುವಂತಹ ಗುಣ, ಬರೀ ಸ್ವೀಕರಿಸುವಂತ ಗುಣ ಇರಬಾರ್ದು, ಅದು ಸ್ವಾರ್ಥ ಗುಣ ಆಗ್ಬಿಡುತ್ತೆ ಸ್ವೀಕರಿಸುವಂಥದ್ದು. ಕೊಡುವಂತವರು ಇವತ್ತಿನ ದಿನ ಇಲ್ಲಿ ಹೇಳಬೇಕಂದ್ರೆ, ನಮ್ಮ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಲ್ಲ ಇರ್ತಕ್ಕಂಥ ಹುಡುಗರು ಹುಡುಗಿಯರು ಎಲ್ಲನೂ ಬಡ ಮಕ್ಕಳ ಬಡತನದಿಂದ ಬಂದಿರತಕ್ಕಂಥವ್ರು ಬಡ ವಿದ್ಯಾರ್ಥಿಗಳೇ ಅಂತ ನಾವು ಭಾವಿಸ್ಕೋಬೋದು. ಇಂತಹ ಬಡ ವಿದ್ಯಾರ್ಥಿಗಳಿಗೆ ಆ ದಾನಿಗಳು ಯಾವುದೋ ಒಂದು ಏನೋ ಬ್ಯಾಗ್ ಆಗಲಿ, ಬಟ್ಟೆಗಳಾಗಲಿ, ಒಂದು ದಾನ ಧರ್ಮದ ಒಂದು ಇದರಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು. ಅದನ್ನು ನೀವು ಮನವರಿಕೆ ಮಾಡಿಕೊಂಡು ಚೆನ್ನಾಗಿ ಓದಿ, ನಿಮ್ಮ ತಂದೆ ತಾಯಿಗಳಿಗೆ ಓದಿ ಇದು ಮಾಡಿರ್ತಕ್ಕಂಥ ಏನು ಗುರುಗಳಿಗೆ ಒಳ್ಳೆಯ ಹೆಸರು ತರಬೇಕು, ಒಳ್ಳೆಯ ಇದು ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರನ್ನು ಹೊಂದಿಸ್ತಾ. ಸರ್ಕಾರಿ ಪ್ರೌಢಶಾಲೆ ಅಂದರೆ ಉನ್ನತ ಶಿಕ್ಷಣ ಇಲ್ಲಿ ನಡೀತಾ ಇದೆ. ಒಂದು 15 ವರ್ಷ ಒಂದು ಒಳ್ಳೆಯ ಪರ್ಸೆಂಟೇಜ್ ಬರ್ತಾ ಇದೆ. ಲಾಸ್ಟ್ ಇಯರ್ ಬಿಟ್ಟು ಎಲ್ಲ ವರ್ಷಗಳಲ್ಲೂ 90 ಮೇಲೇ ಬಂದಿದೆ. ಈ ಸಲವೂ ಹಾಗೆ ಬರುತ್ತೆ ಅಂತ ನಮ್ಗೆ ನಂಬಿಕೆ ಇದೆ. ನೀವು ಚೆನ್ನಾಗಿ ಓದ್ಕೊಂಡು ಎಲ್ಲರೂ ವಿದ್ಯಾವಂತರಾಗಬೇಕು ಅಂತ ಕೋರ್ತಾ ನಾನು ಈ ಭಾಷಣ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ನಮ್ಮ ಒಂದು ಈ ತೀರ್ಮಾನಕ್ಕೆ ದೇವರ ಕೃಪೆಯಿಂದ ಕೊಟ್ಟಿದ್ದೀವಿ ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡಿದ್ದೀವಿ.
ಇದನ್ನು ನಮ್ಮ ಮಕ್ಕಳು ಎಲ್ಲರೂ ಸದುಪಯೋಗಪಡಿಸಿ ವಾರಕ್ಕೂ ಒಮ್ಮೆ ಇದು ಪರಿವರ್ತನೆ ಜಗಳ ನಿಯಮ. ಒಂದು ದಿನ ಸ್ವಲ್ಪ ಯೂನಿಫಾರ್ಮ್ ಬಿಟ್ಟು ಬೇರೆ ಒಂದು ಬಣ್ಣದ ಬಟ್ಟೆ ಹಾಕಿದ್ರೆ ಏನೋ ಒಂದು ಮನಸ್ಸಲ್ಲಿ ಒಂದು ಉಲ್ಲಾಸ, ಒಂದು ಆಸಕ್ತಿ ಇರಲಿ ಅನ್ನೋ ಒಂದು ಮನೋದೃಷ್ಟಿಯಿಂದ ಇದನ್ನೇ ನೀಡಿದ್ದೇವೆ. ಎಲ್ಲರಲ್ಲಿ ಒಂದು ಸವಿನಯ ಪ್ರಾಪ್ತ ವಿದ್ಯಾರ್ಥಿಗಳಂದರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗಿ ಇರಬೇಕು. ಆ ಸಂಸ್ಕೃತಿ ಮತ್ತು ಶಾಲೆಯ ಗುಂಪಿಗೆ ನಾವು ಪಾತ್ರರಾಗಬೇಕು. ಯಾವ ರೀತಿ ನಾವು ಪಾತ್ರರಾಗಬೇಕಂದ್ರೆ ಬೆಳಗ್ಗೆ ಎದ್ಕೊಳ್ಳೆ ಬುಕ್ಕನ್ನು ನೋಡ್ಕೊಳ್ಳೆ ನಾವು ಸರಸ್ವತಿ ನೆನೆಸ್ಕೊಳ್ಬೇಕು. ಓಂ ಸರಸ್ವತಿಯೇ ನಮಃ ಅನ್ನೋ ಒಂದು ಮನೋಭಾವನೆ ಇದ್ದರೆ ವಿದ್ಯಾಭ್ಯಾಸ ಚೆನ್ನಾಗಿ ಮೂಡುತ್ತೆ. ಆ ವಿದ್ಯಾಭ್ಯಾಸದ ಗುರುಗಳಿಗೆ ನಾವು ಒಂದು ಸಾರಿ ನೆನೆಸ್ಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಮನೋಭಾವನೆ, ಆ ವಿಶ್ವಾಸ ಗೌರವದಿಂದ ನಾವು ಪುಸ್ತಕವನ್ನು ಮುಟ್ಕೊಳ್ಳೆ ಆ ತಾಯಿಯ ಆಶೀರ್ವಾದ ಖಂಡಿತ ಬರುತ್ತೆ. ನಾವು ಹೆಚ್ಚು ಮಾರ್ಕ್ಸ್ಗಳು ಹೆಚ್ಚು ಅಂಕಗಳನ್ನು ನಾವು ಗಳಿಸಿ ನಮ್ಮ ಮನೆಯವರಿಗೆ ಮತ್ತು ನಮ್ಮ ಶಾಲೆಗೆ ಒಳ್ಳೆಯ ಹೆಸರನ್ನು ನಾವು ತರಬಹುದು. ನಮ್ಮ ಕಾಲದ ಮೇಲೆ ನಾವು ನಿಂತ್ಕೊಳ್ಬೋದು. ನಮ್ಮ ಹಿರಿಯರಿಗೆ ಒಳ್ಳೆಯ ಹೆಸರನ್ನು ತರಬಹುದು ಅಂತ ನಿಮ್ಮಲ್ಲಿ ಇದು ಸವಿನಯ ಪ್ರಾರ್ಥನೆ. ಇದನ್ನು ಎಲ್ಲರೂ ಪ್ರತಿದಿನ ಬೆಳಗ್ಗೆ ಚಾಚು ತಪ್ಪದಿರ ಮಾಡಬೇಕಂತ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಾನಿಗಳಾಗಿರ್ತಕ್ಕಂಥ ನರಸಿಂಹಮೂರ್ತಿ ಸರ್ ಅವರು ಎಲ್ರಿಗೂ ನಿಮಗೆಲ್ಲ ಟಿ ಶರ್ಟ್ ವಿತರಣೆ ಮಾಡಿ ನೀವೆಲ್ಲರೂ ಚೆನ್ನಾಗಿ ಓದಬೇಕು ಅಂತ ಆಶೀರ್ವಾದ ಮಾಡಿದರೆ ಅವ್ರ ಕೋರಿಕೆಯೂ ಅದಾಗಿರುತ್ತೆ. ಅದನ್ನು ನೀವು ನೆರವೇರಿಸ್ತೀರ ಅಂದ್ಕೊಂತ ಅವರಿಗೆ ಈ ಊರಿನ ಪ್ರಮುಖರ ಪರವಾಗಿ ನಮ್ಮ ಶಿಕ್ಷಕ ವೃಂದದವರು ಮತ್ತು ಮುಖ್ಯ ಶಿಕ್ಷಕರು ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಮತ್ತು ಇದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಊರಿನ ಪ್ರಮುಖರಾಗಿರ್ತಕ್ಕಂಥ ಆನಿನ ಪ್ರಸಾದ್ ಅವರು, ಮುನ್ಸಾ ನಿಸಾರ್ ಅವರು, ನಾರಾಯಣ ಶ್ರವಣ್ಣವರು, ಹಾಗೆ ಮುಂಡ್ರೆಡ್ಡಿನವರಿಗೂ ಸಹ ಈ ಶಾಲೆಯ ಪರವಾಗಿ ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿನಿಯರ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ.